ಈಗ ನೋಡಿ ಕ್ವಶನ್ನು. ಶೋ ದಟ್ ದ ಫ್ಯಾಮಿಲಿ ಆಫ್ ಕರ್ವ್ಸ್ ಎಕ್ಸ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್ ಈಸ್ ಈಕ್ವಲ್ ಟು C1 ಆ್ಯಂಡ್ ವೈ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು C2 ಆರ್ ದ OT ಆಫ್ ಈಚ್ ಅದರ್. ಅಂದರೆ ಆರ್ಥೋಗೋನಲ್ ಟ್ರಾಜೆಕ್ಟ್ರಿ ನೀವು ಫೈಂಡ್ ಮಾಡಬೇಕು. ಯಾವುದಕ್ಕೆ? ಎಕ್ಸ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್ ಈಸ್ ಈಕ್ವಲ್ ಟು C1 ಇದೆಯಲ್ಲ, ಇದಕ್ಕೆ ಆರ್ಥೋಗೋನಲ್ ಟ್ರಾಜೆಕ್ಟ್ರಿ ಫೈಂಡ್ ಮಾಡಿದ್ರೆ ಈ ಥರ ಬರುತ್ತೆ ಆನ್ಸರ್ ಅಂತ. ಇದಕ್ಕೆ ಆರ್ಥೋಗೋನಲ್ ಟ್ರಾಜೆಕ್ಟ್ರಿ ಫೈಂಡ್ ಮಾಡಿದ್ರೆ ಈ ಥರ ಬರುತ್ತೆ ಆನ್ಸರ್ ಅಂತ. ಅಂದರೆ ಇದಕ್ಕೆ ಆನ್ಸರ್ ಅವರೇ ಕೊಟ್ಬಿಟ್ಟವ್ರೆ, ನಾವು ಇದನ್ನ ತಗೊಂಡು ಈ ಥರ ಆನ್ಸರ್ ಬರೆಸ್ಬೇಕು ಅಂತ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಆರ್ಥೋಗೋನಲ್ ಟ್ರಾಜೆಕ್ಟ್ರಿ ಬಂದು ಇದ್ರದ್ದು ಇದು ಆರ್ಥೋಗೋನಲ್ ಟ್ರಾಜೆಕ್ಟ್ರಿ, ಇದ್ರದ್ದು ಇದು ಆರ್ಥೋಗೋನಲ್ ಟ್ರಾಜೆಕ್ಟ್ರಿ ಅಂತ ಕೊಟ್ಟಿರೋದು ಕ್ವಶನ್. ನಾವು ಇದು ತಗೊಳ್ಳೋಣ ಮಾಡೋಣಮ್ಮ. ಗೊತ್ತಾಗ್ತಿದೆಯಲ್ವಾ? ಕ್ವಶನ್ ಹೇಳಿ. ರೈಟಲ್ಲಿ ಸಿ ಇದೆಯಲ್ವಾ? ರೈಟಲ್ಲಿ ಸಿ ಇದ್ದರೆ ಏನು ಮಾಡಬೇಕು? ನಾನೇನಂದೆ? ರೈಟಲ್ಲಿ ಸಿ ಇಲ್ಲ ಅಂದರೆ ಏನು ಮಾಡಬೇಕು? ರೈಟಲ್ಲಿ ಸಿ ಇದ್ದರೆ ಏನು ಮಾಡಬೇಕು? ರೈಟಲ್ಲಿ ಸಿ ಇಲ್ಲ ಅಂದರೆ ರೈಟಲ್ಲಿ ಕಾನ್ಸ್ಟೆಂಟ್ ಬರೋ ಥರ ಬರ್ಸ್ಕೋಬೇಕು. ರೈಟಲ್ಲಿ ಸಿ ಇದ್ದರೆ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ರೈಟಲ್ಲಿ ಕಾನ್ಸ್ಟೆಂಟ್ ಇದ್ದರೆ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಹೇಳಿ, ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಎಕ್ಸ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ 3 ಇಂಟು XY ಸ್ಕ್ವೇರ್ಗೆ. ಇಲ್ಲಿ ನೋಡಿ ಡಿಫ್ರೆನ್ಷಿಯೇಷನ್ ಬರೀತೀನಿ. dy/dx ಆಫ್ ಎಕ್ಸ್ ಕ್ಯೂಬ್ ಏನು? ಡಿಫ್ರೆನ್ಷಿಯೇಷನ್ dy/dx ಆಫ್ u ಇಂಟು ವಿ ಅಂದ್ರೇನು? u dy/dx ಆಫ್ ವಿ ಪ್ಲಸ್ ವಿ dy/dx ಆಫ್ u. u ಅಂದ್ರೇನು? u ಅಂದರೆ ಎಕ್ಸು, ವಿ ಅಂದರೆ ವೈ ಸ್ಕ್ವೇರ್. ಈ ಥರ ಬರೆದ್ಬಿಡ್ತೀನಿ. ಯು ಅಂದ್ರೇನು? ಸಾರಿ, ಯು ಅಂದರೆ ಏನು ಹೇಳಿ? ಇದನ್ನ ಯು ಅಂತ ತಗೊಳ್ಳಿ. ಯಾವುದನ್ನ? ಎಕ್ಸ್ನ. ವಿನ ವೈ ಸ್ಕ್ವೇರ್. ಹೇಳಿ, ಯು ಅಂದರೆ? ವಿ ಅಂದರೆ? ಹೇಳಿ, ಇದ್ರದ್ದು ಡಿಫ್ರೆನ್ಷಿಯೇಷನ್ ಏನು? dy/dx ಆಫ್ ಎಕ್ಸ್ ಅಂದರೆ? dy/dx ಆಫ್ ವೈ ಸ್ಕ್ವೇರ್ ಅಂದ್ರೇನು? 2y dy/dx. ಫಸ್ಟು ಯು ಬರ್ಕೊಳ್ಳಿ. ಯು ಅಂದರೆ ಏನು? ಎಕ್ಸ್ ಇಂಟು dy/dx ಆಫ್ ವಿ ಅಂದ್ರೇನು? 2y dy/dx. ಅರ್ಥ ಆಗ್ತಿದೆಯಲ್ವಾ? ಸಾರಿ, ಹೇಳಿ. ಯು ಅಂದ್ರೇನು? ಎಕ್ಸು. dy/dx ಆಫ್ ವಿ ಅಂದ್ರೇನು? 2y dy/dx. ಆಮೇಲೆ ಏನು ಬರೀಬೇಕು? ಪ್ಲಸ್ ವಿ ಅಂದ್ರೇನು? ವಿ ಅಂದ್ರೇನು? dy/dx ಆಫ್ ಎಕ್ಸ್ ಅಂದರೆ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಷನ್ ಆಫ್ C1 ಈಸ್ 0. ಇದನ್ನ ಯಾವ ಥರ ಮಾಡಿ ಗೊತ್ತಾ? ಯುನ ಮೇಲ್ಗಡೆ ಬರ್ಕೊಳ್ಳಿ, ಕೆಳಗಡೆ ವಿನ ಬರ್ಕೊಳ್ಳಿ. ಇಲ್ಲಿ ಇದ್ರದ್ದು ಡಿಫ್ರೆನ್ಷಿಯೇಷನ್ ಮಾಡಿ ಇಲ್ಲಿ ಬರ್ಕೊಳ್ಳಿ, ಇದ್ರದ್ದು ಡಿಫ್ರೆನ್ಷಿಯೇಷನ್ ಮಾಡಿ ಇಲ್ಲಿ ಬರ್ಕೊಳ್ಳಿ. ಫಸ್ಟ್ ಹೆಂಗೆ ಮಾಡಬೇಕು? ಇದು ಇಂಟು ಇದು ಪ್ಲಸ್ ಹೇಳಿ, ಇದು ಇಂಟು ಇದು ಹೇಳಿ. ಎಕ್ಸ್ ಇಂಟು 2y/dx ಪ್ಲಸ್ ವೈ ಸ್ಕ್ವೇರ್ ಇಂಟು ಈ ಸಿಂಬಲ್ ಜ್ಞಾಪಕ ಇಟ್ಕೊಳ್ಳಿ. ಈ ಥರ ಮಧ್ಯದಲ್ಲಿ ಏನು ಬರೀಬೇಕು? ಪ್ಲಸ್ಸು. ಅರ್ಥ ಆಗ್ತಿದೆ? ಇಂಟಿಗ್ರೇಷನಲ್ಲಿ ಯಾವ ಥರ? ಫಸ್ಟ್ ಇದು, ಆಮೇಲೆ ಇದು, ಮಧ್ಯದಲ್ಲಿ ಮೈನಸ್ ವಿ dy/dx ಆಫ್ ಯು ಮೈನಸ್ ಯು ಡಿ. ಅಂದರೆ ಸುಮ್ಮನೆ ಜ್ಞಾಪಕ ಇಟ್ಕೊಳ್ಳೋಕೆ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಇಲ್ಲಿ ಪ್ರಾಡಕ್ಟ್ ರೂಲಲ್ಲಿ ಇದು ಫಸ್ಟು, ಇದು ಸೆಕೆಂಡ್. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಎಕ್ಸ್ ಇಂಟು 2y dy/dx ಪ್ಲಸ್ ವೈ ಸ್ಕ್ವೇರ್ ಇಂಟು 1. ಈಗೇನಾಯ್ತು? ಇದು 3x ಸ್ಕ್ವೇರ್ ಮೈನಸ್ ಹೇಳಿ, ಇದು 2xy ಅಲ್ವಾ? 2 ಇಂಟು 3 ಏನಾಗುತ್ತೆ? 6xy dy/dx. ಇದು ಮೈನಸ್ ಇಂಟು ಪ್ಲಸ್ 3 ಇಂಟು ವೈ ಸ್ಕ್ವೇರ್ ಏನಾಗುತ್ತೆ? ಈಸ್ ಈಕ್ವಲ್ ಟು 0. ಇದರಲ್ಲಿ 3 ಕಾಮನ್ ತಗೋಬಿಡಿ. ಉಳಿಯೋದೇನು? ಎಕ್ಸ್ ಸ್ಕ್ವೇರ್ ಹೇಳಿ ಮೈನಸ್ 2xy dy/dx ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ಈಗ ಹೇಳಿ ಏನಾಯ್ತು ಇದು? ಎಕ್ಸ್ ಸ್ಕ್ವೇರ್ ಮೈನಸ್ 2xy dy/dx
ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು 0. ಇಲ್ಲೇನು ಮಾಡ್ಬೇಕು ಹೇಳಿ, ಮೈನಸ್ ಹೇಳಿ 2xy dy ಬೈ dx ಇಸ್ ಈಕ್ವಲ್ ಟು ಪ್ಲಸ್ ಎಕ್ಸ್ ಸ್ಕ್ವೇರ್ ಆ ಕಡೆ ಹೋದರೆ ಏನಾಗುತ್ತೆ ಮೈನಸ್ ಎಕ್ಸ್ ಸ್ಕ್ವೇರ್, ಮೈನಸ್ ವೈ ಸ್ಕ್ವೇರ್ ಆ ಕಡೆ ಹೋದರೆ ಪ್ಲಸ್ ವೈ ಸ್ಕ್ವೇರ್. ಈಗ ಏನಾಯಿತು ಹೇಳಿ ನೋಡಿ, ಈ ಮೈನಸ್ನ ತೆಗೆಯೋದು ಯಾವ ಥರ, ಮಲ್ಟಿಪ್ಲೈ ಬೈ ಮೈನಸ್ ಮಾಡ್ಕೊಳ್ಳಿ, ಏನಾಗುತ್ತೆ ಹೇಳಿ 2xy dy ಬೈ dx. ಮೈನಸ್ ಇರೋದೇನಾಗುತ್ತೆ ಪ್ಲಸ್, ಪ್ಲಸ್ ಇರೋದೇನಾಗುತ್ತೆ ಮೈನಸ್. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ವೇರಿಯಬಲ್ ಸಪ್ರೇಷನ್ ಆಗುತ್ತಾ ಇಲ್ಲಿ, ಅಂದರೆ ಎಕ್ಸ್ ಇರೋ ಕಡೆ ಡಿ ಎಕ್ಸ್ ಇರೋ ಕಡೆ ಫಸ್ಟ್ ರೀಪ್ಲೇಸ್ ಮಾಡ್ಬಿಡೋಣ ಅಲ್ವಾ. ಒಂದು ಕೆಲಸ ಮಾಡಿ, ಇಲ್ಲೇ ರೀಪ್ಲೇಸ್ ಬೈ ಮಾಡ್ಕೊಳ್ಳಿ, ಆಮೇಲೆ ಇದು ಮಾಡೋಣ. ಹೇಳಿ, ರೀಪ್ಲೇಸ್ ಬೈ ಆರ್ಥೋಗೋನಲ್ ಟ್ರಾಜೆಕ್ಟ್ರಿ ಅಂದ್ರೇನು, ಡಿ ವೈ ಬೈ ಡಿ ಎಕ್ಸ್ನ ರೀಪ್ಲೇಸ್ ಮಾಡಿ ಸಾಲ್ವ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ರೀಪ್ಲೇಸಿಂಗ್ ಡಿ ವೈ ಬೈ ಡಿ ಎಕ್ಸ್ ಬೈ ಮೈನಸ್ ಡಿ ಎಕ್ಸ್ ಬೈ ಡಿ ವೈ. ಹೇಳಿ, ರೀಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಮೈನಸ್ 2xy ಡಿ ವೈ ಬೈ ಡಿ ಎಕ್ಸ್ ಬದಲು ಏನು ಹಾಕ್ಕೋಬೇಕು, ಮೈನಸ್ ಡಿ ಎಕ್ಸ್ ಬೈ ಡಿ ವೈ ಈಸ್ ಈಕ್ವಲ್ ಟು ಏನು, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ ಇಂಟು ಮೈನಸ್ ಉಳಿಯೋದೇನು 2xy ಡಿ ಎಕ್ಸ್ ಬೈ ಡಿ ವೈ ಈಸ್ ಈಕ್ವಲ್ ಟು ಏನು, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ, ಈಗ ವೇರಿಯಬಲ್ ಸಪ್ರೇಷನ್ ಆಗುತ್ತಾ, ಇಲ್ಲಿ ಆಗುತ್ತಾ ಇಲ್ವೋ? ಈಗ ನೋಡಿ, ಇದು ಡಿಫ್ರೆನ್ಷಿಯೇಟ್ ಮಾಡಿರೋದು, ಆಮೇಲೆ ಇದು ರೀಪ್ಲೇಸ್ ಡಿ ವೈ ಬೈ ಡಿ ಎಕ್ಸ್ ಬೈ ಮೈನಸ್ ಡಿ ಎಕ್ಸ್ ಬೈ ಡಿ ವೈ ಮಾಡಿರೋದು. ಈ ಥರ ಬರ್ಸಿದ್ದೀನಿ 8 ಗಂಟೆ. ಗೊತ್ತಾಗ್ತಿದ್ದಿಲ್ಲ, ಸ್ಕಿಪ್ ಮಾಡಿದ್ರೆ ಬೇಗನೆ ಬರುತ್ತೆ ಅದು. ಅರ್ಥ ಆಯ್ತಲ್ವಾ? ಈಗ ಡಿ ಎಕ್ಸ್ ಇರೋ ಕಡೆ 2x ಇರಲಿ, ಡಿ ವೈ ಇರೋ ಕಡೆ ವೈ ಇರಲಿ, ಆ ಥರ ಬರ್ಸೋಕ್ಕಾಗತ್ತಾ ಇಲ್ಲಿ? ಈಗ ಎಕ್ಸಾಂಪಲ್, ಈ ಎಕ್ಸ್ ಸ್ಕ್ವೇರ್ನ ಈ ಕಡೆ ತೊಗೋಬೋದಾ, ಡಿ ವೈನ ಆ ಕಡೆ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟು, ಆದರೆ ಡಿ ವೈ ಆ ಕಡೆ ಹೋಗುತ್ತಾ, ಹೋಗಲ್ಲ. ಆ ಥರ ಆದರೆ ಈಗ ನೋಡಿ, ಮೈನಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದರೆ ಏನಾಯಿತು, ಈ ಥರ ಆಗುತ್ತೆ. ಈಗ ವೈ ಸ್ಕ್ವೇರ್ ಆಯಿತು, ಡಿ ವೈ ಆ ಕಡೆ ಹೋಗಿ ಕಳ್ಸೋಕ್ಕಾಗತ್ತಾ? ಇಲ್ಲಿ ಆ್ಯಡ್ ಇದ್ದಾಗ ಇದನ್ನ ಕಳ್ಸಂಗಿಲ್ಲ, ಆ್ಯಡ್ ಇದ್ದಾಗ ಕಳ್ಸಂಗಿಲ್ಲ, ಇಲ್ಲಿ ಏನೂ ಇರಬಾರ್ದು ಲೆಫ್ಟಲ್ಲಿ, ಅವಾಗ ಮಾತ್ರ ಅದನ್ನ ಕಳಿಸ್ಕೋಬೋದು. ಈಗ ಡಿ ವೈ ಈ ಕಡೆ ಕಳಿಸಿದ್ರೆ ಏನು ಪ್ರಾಬ್ಲಮ್, ಅಲ್ಲಿ ಎಕ್ಸು ಇದೆ ವೈನೂ ಇದೆ. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ವೇರಿಯಬಲ್ ಸಪ್ರೇಷನ್ ಚಾನ್ಸೇ ಇಲ್ಲ. ಇದಕ್ಕೆ ಏನು ಮಾಡಬೇಕು ಹೇಳ್ತೀನಿ ನೋಡಿ. ಹೇಳಿ, 2xy ಡಿ ಎಕ್ಸ್ ಬೈ ಡಿ ವೈ ಈಸ್ ಈಕ್ವಲ್ ಟು, ಇಲ್ಲಿ ಮೈನಸ್ನ ಕಾಮನ್ ತೊಗೊಳ್ಳಿ, ಉಳಿಯೋದೇನು ಮೈನಸ್ ಕಾಮನ್ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈ ಕಡೆ ಏನಾಗುತ್ತೆ ಮೈನಸ್. ಈಗ ನೋಡಿ, ಮೈನಸ್ ಇಂಟು ಪ್ಲಸ್ ಏನು, ಮೈನಸ್ ಇಂಟು ಮೈನಸ್ ಏನು ಪ್ಲಸ್, ಅಂದರೆ ಇದನ್ನ ಈ ಥರ ಬರಿಬೋದಲ್ವಾ. ಈಗ ಡಿ ವೈನ ಆ ಕಡೆ ಕಳಿಸಿ, ಏನಾಗುತ್ತೆ 2x ಡಿ ಎಕ್ಸ್ ಎಕ್ಸ್ ವೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು, ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿ ವೈ. ಕರೆಕ್ಟ್ ಅಲ್ವಾ? ಈಗ ಇದನ್ನ ಈ ಕಡೆ ಕಳಿಸಿ, ಏನಾಯ್ತಿದು 2xy ಡಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿ ವೈ ಈಸ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಲ್ವಾ? ಈಗ ವೇರಿಯಬಲ್ ಸಪ್ರೇಷನ್ ಆಗಲಿಲ್ಲ ಅಂದರೆ ಬೇರೆ ಯಾವ ಮೆಥಡ್ ಇದೆ ಸಾಲ್ವ್ ಮಾಡೋಕ್ಕೆ? ಬರ್ನೋಲಿಸ್ ಇದೆ, ಅರ್ಥ ಆಗ್ತಿದೆಯಲ್ವಾ? ಮತ್ತು ಎಕ್ಸಾಕ್ಟ್ ಇದೆ, ಲೀನಿಯರ್ ಇದೆ, ಅರ್ಥ ಆಗ್ತಿದೆಯಲ್ವಾ? ಇದನ್ನ ಯಾವ ಥರ ಮಾಡ್ಬೋದು ಅಂದರೆ ಎಕ್ಸಾಕ್ಟ್ ಟ್ರೈ ಮಾಡಿ. ಯಾವುದನ್ನ ಟ್ರೈ ಮಾಡಿ? ಎಕ್ಸಾಕ್ಟ್ ಯಾವ ಥರ ಮಾಡೋದು? ಲೆಟ್ ಎಮ್ ಈಸ್ ಈಕ್ವಲ್ ಟು ಏನು 2xy ಆ್ಯಂಡ್ ಎನ್ ಈಸ್ ಈಕ್ವಲ್ ಟು ಏನು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಡೋ ಎಮ್ ಬೈ ಡೋ ವೈ ಏನಾಗುತ್ತೆ? 2x ಇಂಟು ವೈಗೆ ಡಿಫ್ರೆನ್ಷಿಯೇಷನ್ ಏನು? ಡೋ ಎನ್ ಬೈ ಡೋ ಎಕ್ಸ್ ಏನಾಗುತ್ತೆ? 2x ಇಂಟು ವೈ, ಇದು ಪಾರ್ಷಿಯಲ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ಗೆ 2x, ಎಕ್ಸ್ ಇಲ್ಲ ಅಂದರೆ
0. ಡೋ ಎಮ್ ಬೈ ಡೋ ವೈ ಏನಾಯಿತು 2x. ಡೋ ಎನ್ ಬೈ ಡೋ ಎಕ್ಸ್ ಏನಾಯಿತು 2x. ದೇರ್ ಫೋರ್ ಹೇಳಿ ಡೋ ಎಮ್ ಬೈ ಡೋ ವೈ ಈಸ್ ಈಕ್ವಲ್ ಟು ದೇರ್ ಫೋರ್ ಈಕ್ವೇಷನ್ ಈಸ್ ಎಕ್ಸಾಕ್ಟ್. ನೆಕ್ಸ್ಟ್ ಏನು ಮಾಡ್ಬೇಕು ಎಕ್ಸಾಕ್ಟ್ ಆದರೆ ಸೊಲ್ಯೂಷನ್ ಈಸ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು, ಇದನ್ನ ರಬ್ ಮಾಡ್ಬಿಡ್ಲಾ, ಫೋಟೋ ಬೇಕಿದ್ರೆ ತಗೋಬಿಡಿ. ಇದು ಗೊತ್ತಾಯ್ತಲ್ವಾ ಏನಾಗಿದೆ, ಅದು ಎಕ್ಸಾಕ್ಟ್ ಆಗಿದೆ. ಈಗ ಏನು ಮಾಡಬೇಕು, ಸೊಲ್ಯೂಷನ್ ಈಸ್ ಅಂತ ಬರ್ಕೋಬೇಕು. ಹೇಳಿ ಸೊಲ್ಯೂಷನ್ ಈಸ್ ಫಾರ್ಮುಲಾ ಹೇಳಿ. ಎಕ್ಸಾಕ್ಟ್ಗೆ ಸೊಲ್ಯೂಷನ್, ಎಕ್ಸಾಕ್ಟ್ ಇದ್ದರೆ ಸೊಲ್ಯೂಷನ್ಗೆ ಫಾರ್ಮುಲಾ ಏನು, ಇಂಟೆಗ್ರಲ್ ಆಫ್ ಹೇಳಿ ಎಮ್ ಡಿ ಎಕ್ಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು ಏನು ಸಿ. ಎಮ್ ಅಂದರೆ ಏನು, ಎಮ್ ಅಂದರೆ ಏನು 2xy ಡಿ ಎಕ್ಸ್. ಎನ್ ಆಫ್ ವೈ ಅಂದರೆ ಏನು, ಎನ್ನಲ್ಲಿ ಎಕ್ಸ್ ಇಲ್ಲದೆ ಇರೋ ಟರ್ಮ್. ಇಲ್ಲಿ ಯಾವುದು x² ಇದೆ ಮೈನಸ್ y² ಇದೆ. ಎಕ್ಸ್ ಇಲ್ಲದೆ ಇರೋ ಟರ್ಮ್ ಯಾವುದು, x² 0 ಮಾಡ್ಬಿಡಿ, ಉಳಿಯೋದೇನು ಮೈನಸ್ ಎಕ್ಸ್ ಇರೋ ಟರ್ಮ್ನ 0 ಮಾಡ್ಬಿಡಿ, ಉಳಿಯೋದೇನು ಮೈನಸ್ y². ಎನ್ ಆಫ್ ವೈ ಏನು ಮೈನಸ್ y² dy 0 ಅಲ್ಲ, x² ಇಂಟು ಇದು x² ಮೈನಸ್ y² ಅಲ್ವಾ, ಇದೇನಿದು ಇಲ್ಲಿ ಎರಡು ಟರ್ಮ್ ಇದೆ, ಇದರಲ್ಲಿ ಎಕ್ಸ್ ಇದೆ, ಇದು ಬರೀಬೇಡಿ. ಇದರಲ್ಲಿ ಎಕ್ಸ್ ಇದೆಯಾ, ಇಲ್ಲ ಅಂದರೆ ಅದು ಬರೀಬೇಕು. ಯಾವ ಟರ್ಮ್ ಅದು ಮೈನಸ್ y². ಅರ್ಥ ಆಗ್ತಿದೆಯಲ್ವಾ. ಈಗ ಇಂಟಿಗ್ರೇಟ್ ಮಾಡಿ, ಇದನ್ನ ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸು, 2y ಕಾನ್ಸ್ಟೆಂಟ್ ಇಟ್ಕೊಳ್ಳಿ. ಎಕ್ಸ್ಗೆ ಇಂಟಿಗ್ರೇಷನ್ ಏನು x²/2 ಪ್ಲಸ್ ಇಂಟು ಮೈನಸ್ y²ಗೆ ಇಂಟಿಗ್ರೇಷನ್ ಹೇಳ್ತೀರಾ y³ 3 ಈಸ್ ಈಕ್ವಲ್ ಟು ಸಿ. ಅರ್ಥ ಆಗ್ತಿದೆಯಲ್ವಾ. ಈಗೇನಾಗುತ್ತೆ 2 2 ಕ್ಯಾನ್ಸಲ್ಲು, ಮಲ್ಟಿಪ್ಲೈ ಬೈ ಏನು ಮಾಡೋಣ 3 ಮಾಡ್ಕೊಳ್ಳೋಣ. 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು 3y x² ಮೈನಸ್ y³ ಈಸ್ ಈಕ್ವಲ್ ಟು 3c. ಇದನ್ನ ಏನಂತ ಬರಿಬೋದು, ಬೇಕಿದ್ರೆ ಈ ಥರ ಬರ್ಕೋಬೋದಲ್ವಾ ಹೇಳಿ. ಇನ್ನು ಒಂದು ಸ್ಟೆಪ್ ಜಾಸ್ತಿ ಮಾಡಿಬಿಡ್ತೀನಿ, 3x² ಮೈನಸ್ y³ ಈಸ್ ಈಕ್ವಲ್ ಟು 3c. ಇದು ಮಲ್ಟಿಪ್ಲೈ ಬೈ -1 ಮಾಡಿದಾಗ ಇದೇನಾಗುತ್ತೆ y³ ಮೈನಸ್ 3x², ಇದು ಪ್ಲಸ್ 3c ಇರೋದು ಏನಾಗುತ್ತೆ ಮೈನಸ್ 3c ಬದಲು c2 ಅಂತ ಬರ್ಕೊಳ್ಳಿ ಅಷ್ಟೇ. y³ ಮೈನಸ್ 3x² y ಈಸ್ ಈಕ್ವಲ್ ಟು ಏನು c2. ದಿಸ್ ಈಸ್ ದ ರಿಕ್ವೈರ್ಡ್ ಆರ್ಥಾಂಗಲ್ ಟ್ರಾಜೆಕ್ಟ್ರಿ. ನೋಡಿ ಬಂದಿದೆಯಲ್ವಾ, ಇದ್ರದ್ದು ಆನ್ಸರ್ ಏನು ಬಂದಿದೆ, ಇದು ಬಂದಿದೆ. ಅರ್ಥ ಆಗ್ತಿದೆಯಲ್ವಾ. ಈಗ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ, x³ ಮೈನಸ್ 3xy² ಈಸ್ ಈಕ್ವಲ್ ಟು c1. ಇದು ಕ್ವಶನ್ನು, ಆನ್ಸರ್ ಬರ್ಸ್ಬೇಕಾಗಿರೋದು ಇದು. ಇದನ್ನ ತೊಗೊಂಡು ಇಲ್ಲ ಇದನ್ನ ಆನ್ಸರ್ ಬರಬೇಕು, ಇಲ್ಲಾಂದರೆ ಇದನ್ನ ತೊಗೊಂಡು ಇದನ್ನ ಆನ್ಸರ್ ಬರಬೇಕು. ಗೊತ್ತಾಗ್ತಿದೆಯಲ್ವಾ. ಅದಕ್ಕೇನಂತೀವಿ ಅಂದರೆ ಪ್ರೂವ್ ಮಾಡೋದು, ಒಂದ್ರದ್ದು ಆರ್ಥೋಗೋನಲ್ ಟ್ರಾಜೆಕ್ಟ್ರಿ ಇನ್ನೊಂದು ಅಂತ. ಗೊತ್ತಾಗ್ತಿದೆಯಲ್ವಾ. ಈಗ ಹೇಳಿ ಫಸ್ಟ್ ಇದನ್ನ ತೊಗೊಳ್ಳೋಣ, x³ ಮೈನಸ್ 3xy² ಈಸ್ ಈಕ್ವಲ್ ಟು c1. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 3x² ಮೈನಸ್ 3 ಇಂಟು ಇದಕ್ಕೆ ಪ್ರಾಡಕ್ಟ್ ರೂಲ್. ಎಕ್ಸ್ ಇಟ್ಕೊಳ್ಳಿ y²ಗೇನು 2y dy/dx ಪ್ಲಸ್ y² ಇಟ್ಕೊಳ್ಳಿ ಎಕ್ಸ್ಗೆ ಏನು 1, c1 ಏನು 0. 3x² ಇದು ಮೈನಸ್ 6xy dy/dx ಆಗುತ್ತೆ, ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 3y² ಈಸ್ ಈಕ್ವಲ್ ಟು 3ನ ಕಾಮನ್ ತೊಗೊಂಡ್ರೆ x² ಮೈನಸ್ 2xy dy/dx ಮೈನಸ್ y² ಈಸ್ ಈಕ್ವಲ್ ಟು 0. x² ಮೈನಸ್ 2xy dy/dx ಮೈನಸ್ y² ಈಸ್ ಈಕ್ವಲ್ ಟು ಇದು ಹಂಗೆ ಇಟ್ಕೊಳ್ಳಿ, ಪ್ಲಸ್ ಆ ಕಡೆ ಹೋದರೆ ಮೈನಸ್ x² ಮೈನಸ್ y² ಆ ಕಡೆ ಹೋದರೆ ಪ್ಲಸ್, ರೀಪ್ಲೇಸಿಂಗ್ dy/dx ಬೈ ಮೈನಸ್ dx/dy ಮೈನಸ್ 2xy ಮೈನಸ್ dx/dy ಈಸ್ ಈಕ್ವಲ್ ಟು ಮೈನಸ್ x² ಪ್ಲಸ್ y². 2xy dx/dy ಈಸ್ ಈಕ್ವಲ್ ಟು ಮೈನಸ್ x² ಪ್ಲಸ್ y². ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2xy dy/dx ಈಸ್ ಈಕ್ವಲ್ ಟು ಮೈನಸ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು x² ಮೈನಸ್ y². 2xy dx ಈಸ್ ಈಕ್ವಲ್ ಟು ಮೈನಸ್ ಆಫ್ x² ಮೈನಸ್ y² dy ಆಗುತ್ತೆ. ಇದು 2xy dx ಮೈನಸ್ ಈ ಕಡೆ ಬಂದರೆ ಪ್ಲಸ್ x² ಮೈನಸ್ y² dy ಈಸ್ ಈಕ್ವಲ್ ಟು 0 ಆಗುತ್ತೆ. ಲೆಟ್ ಎಮ್ ಇದು ಎನ್ನು. ಆಮೇಲೆ ಡೋ ಎಮ್ ಬೈ ಡೋ ವೈ ಅಂದ್ರೇನು 2x ಇಂಟು 1. ಇದಕ್ಕೆ ಡೋ ಎನ್ ಬೈ ಡೋ ಎಕ್ಸ್ ಅಂದರೆ 2x ಮೈನಸ್ 0. ಎರಡೂ ಸೇಮ್ ಇರೋದ್ರಿಂದ ಎಕ್ಸಾಕ್ಟು. ಸೊಲ್ಯೂಷನ್ ಇಂಟೆಗ್ರಲ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು ಸಿ.
ಎಮ್ ಅಂದ್ರೇನು 2xy, ಎನ್ ಆಫ್ ವೈ ಅಂದರೆ -y². ಇದ್ರದ್ದು 2y ಕಾನ್ಸ್ಟೆಂಟು, ಎಕ್ಸ್ಗೆ ಇಂಟಿಗ್ರೇಷನ್ ಏನು /2, ಇಲ್ಲಿ y³ / 3 = c. ಮಲ್ಟಿಪ್ಲೈ ಬೈ 3 ಮಾಡಿದಾಗ 3/x², ಇಲ್ಲಿ 3 ಹೋದರೆ y³ 3c. ಇದನ್ನ ಈ ಥರ ಬರೀಬೇಕು. ಫಸ್ಟು 3 ಆರ್ಡ್ರಲ್ಲಿ ಬರ್ಕೊಳ್ಳಿ. 3/x²ನ ಏನಂತ ಬರ್ಕೋಬೋದು, 3x²y - y³ = 3c. ಇದನ್ನ ಉಲ್ಟಾ ಬರೀಬೇಕು ಅಂದರೆ ಇದನ್ನ ಇಲ್ಲಿ ಬರೀಬೇಕು ಅಂದರೆ ಪ್ಲಸ್ ಇರೋದನ್ನ ಏನು ಬರೀಬೇಕು, ಮೈನಸ್. ಇದ್ರ ಬದಲು C2 ಹಾಕ್ಕೊಳ್ಳಿ ಅಷ್ಟೇ. ಅರ್ಥ ಆಯ್ತಲ್ವಾ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಾಕು.